ಅದೆಲ್ಲ ಸುಳ್ಳು. ಸುಮ್ನೆ ನಾವು ಯಾರ ಮೇಲೂ ಅವ್ರೇನೋ ಆರೋಪ ಮಾಡ್ತಾರೆ ಅಂತ ನಾನು 3 ಜನದ ಮೇಲೆ ಆರೋಪ ಮಾಡ್ಬೋದು, ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು. ಆ ರೀತಿ ಯಾರು ನನ್ಗೆ ಅದೆಲ್ಲ ಮಾಡಿ. ಇದು ನಿನ್ನೆಯಿಂದಾನೇ ಈ ಹೆಸರು, ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು. ಇಷ್ಟ ದಿವಸ ಇದು ಇಲ್ಲೇ ಇರ್ಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನ್ಗೆ ಇದ್ರ ಬಗ್ಗೆ ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊತ್ತು ನಾನು ಯಾವ್ದು ಪ್ರತಿಕ್ರಿಯಿಸಿಲ್ಲ. ಇದ್ದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ನನ್ಗೊಂದು ಆಶ್ಚರ್ಯ ಆಯ್ತು. ಇನ್ನಷ್ಟು ದಾಖಲೆ ಪುರಾವೆಗಳು, ಸಾಕ್ಷಿಗಳು ಇದೆ. ಡಿ ಕೆ ಶಿವಕುಮಾರ್ ಇರ್ಬೋದು, ಶ್ರೇಯಸ್ ಪಟೇಲ್ ಹೋಟೆಲ್ ಇರ್ಬೋದು, ಈ ತರದೆಲ್ಲ ಹೇಳ್ಕೊಂಡಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ, ಅವ್ರು ಹೇಳಿದ ಕಡೆ ನಾನೇ ಬರ್ತೀನಿ. ನಾನು ಚರ್ಚೆಗೆ ಸಿದ್ಧನಿದ್ದೀನಿ. ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸ್ಲಿ, ಇಂಥ ಕಡೆ ಹೋಗಿದ್ಯಾ, ಇಂಥ ಭೇಟಿ ಮಾಡಿ ತೋರಿಸ್ಲಿ. ನಾನು ಸಿದ್ಧ, ಅದಕ್ಕೆ ಚರ್ಚೆಗೂ ಸಿದ್ಧ. ನಾನು ಒಪ್ಕೊಂತೀನಿ ಹಂಗೇನಾದ್ರು ಮಾಡಿದ್ರೆ. ಇವ್ರು ಏನು ಆರೋಪ ಇಲ್ಲ ಏನು. ಈಗ ನಾನೇ ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, CCTV ಇರ್ತದೆ, ಅದು ಹೈವೇ ಬೇರೆ ಇದೆ, ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ. 30 days CCTV ಸರ್ವೆಲೆನ್ಸ್ ಇದ್ದೇ ಇರ್ತದೆ. ಯಾವುದೇ ಒಂದು ಇದಾಗಿದ್ರೆ, ಒಂದು CCTV ಅನ್ನೋದು ಇದಿದ್ರೆ ತೆಗಿಸ್ಲಿ, ನೋಡ್ಲಿ, ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ. ಸರ್, ಒಂದಿಷ್ಟು ಆಡಿಯೋಗಳನ್ನ ಬಿಟ್ಟಿದ್ದಾರೆ ಶಿವರಾಮೇಗೌಡರು, ಡಿ ಕೆ ಶಿವಕುಮಾರ್ ಅವ್ರು ಮಾತಾಡೋರೆ ಅನ್ನೋದ್ರ. ಅದೇ ನಿಜ ಆಡಿಯೋ ನಾನು ಜಾಸ್ತಿ ಕೇಳಿಸ್ಕೊಂಡಿಲ್ಲ. ಅದೇನಾದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.